ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಹ ಹಾಗೇನೆ ತುಂಬಾನೇ ಈಸಿಯಾಗಿ ಎರಡೇ ವಸ್ತುಗಳನ್ನು ಬಳಸಿಕೊಂಡು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ ಉಪಯೋಗಿಸಬಹುದಾದಂತಹ ಒಂದು ಸೂಪರ್ ಡ್ರಿಂಕ್ ಆಗಿರುತ್ತೆ. ಇದು ನ್ಯಾಚುರಲ್ ಆಗಿರೋದ್ರಿಂದ ಇದರಿಂದ ಯಾವ ಸೈಡ್ ಎಫೆಕ್ಟ್ ಇರೋದಿಲ್ಲ, ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಖಂಡಿತ ಯಾವುದೇ ರೀತಿ ಕಷ್ಟಪಡದೆ ಈ ರೀತಿ ಡ್ರಿಂಕ್ ಅನ್ನು ತಯಾರಿಸಿ ನೀವು ಸಹ ಸರಿಯಾದ ವಿಧಾನದಲ್ಲಿ ನಾನು ಹೇಳೋ ರೀತಿ ಬಳಸಿ ನೋಡಿ. ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ಡ್ರಿಂಕ್ ಅನ್ನ ಸರಿಯಾದ ವಿಧಾನದಲ್ಲಿ ತಯಾರಿಸಿ ಉಪಯೋಗಿಸಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಮುಖ್ಯವಾಗಿ ಹೊಟ್ಟೆಯ ಸುತ್ತ ಇರುತ್ತೆ ನೋಡಿ ಕೊಬ್ಬು, ಅದನ್ನ ಕರಗಿಸೋದಕ್ಕೆ ಈ ಡ್ರಿಂಕ್ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಬೇಗನೆ ತಯಾರಿಸಿ ಉಪಯೋಗಿಸಬಹುದು ಕೂಡ, ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಖಂಡಿತ ನೀವು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡೇ ಟ್ರೈ ಮಾಡಿ. ಹಾಗಂತ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗೋದಿಲ್ಲ. ಅದರಿಂದ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಖಂಡಿತ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ವಿಡಿಯೋಗೆ ಲೈಕ್ ಮಾಡಿದ್ರೆ ಮಾತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಆಗಿಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ, ಹಾಗೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಹೇಳೋ ಡ್ರಿಂಕ್ ಹೇಗೆ ತಯಾರಿಸೋದು, ಹಾಗೆ ಅದನ್ನು ಬಳಸೋ ಸರಿಯಾದ ವಿಧಾನ ಹೇಗೆ ಅಂತ ಪೂರ್ತಿ ವಿಡಿಯೋ ನೋಡಿಬಿಟ್ಟು ತಿಳ್ಕೊಳ್ಳಿ. ಮೊದಲನೇದಾಗಿ 2 ಗ್ಲಾಸ್ ಆಗುವಷ್ಟು ನೀರು ಬೇಕಾಗುತ್ತೆ, ಅಥವಾ 1.5 ಗ್ಲಾಸ್ ತೊಗೊಂಡ್ರು ಕೂಡ ನಡೆಯುತ್ತೆ. 2 ಗ್ಲಾಸ್ ನೀರು ತೊಗೊಂಡ್ರು ಕೂಡ ಪರವಾಗಿಲ್ಲ. ಒಂದು ದೊಡ್ಡ ಪಾತ್ರೆಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ 1.5 ಇಂಚ್ ಆಗುವಷ್ಟು ಶುಂಠಿಯನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಆಗಿರೋ ಶುಂಠಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಆ ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಉದ್ದುದ್ದಕ್ಕೆ ಕಟ್ ಮಾಡಿ, ಸ್ಲೈಸಸ್ ಆಗಿ ಕಟ್ ಮಾಡಿಬಿಟ್ಟು ಆ ನೀರಿಗೆ ಹಾಕ್ಕೊಳ್ಳಿ. ನಂತರ ಮೀಡಿಯಂ ಗಾತ್ರದ ಒಂದು ಆರೆಂಜನ್ನು ತಗೊಂಡು ಚೆನ್ನಾಗಿ ತೊಳಿರಿ. ನಂತರ ಅದರ ಸಿಪ್ಪೆನ ಮಾತ್ರ ನಾವಿಲ್ಲಿ ಬಳಸಬೇಕಾಗಿರೋದು. ಸಿಪ್ಪೆನ ಚೆನ್ನಾಗಿ, ಅಂದರೆ ಆರೆಂಜನ್ನು ಚೆನ್ನಾಗಿ ತೊಳೆದು ಸಿಪ್ಪೆನ ನಾವು ಸುಲಿತೀವಲ್ವ, ಆ ರೀತಿ ಸುಲಿದ್ಬಿಟ್ಟು ಈ ನೀರಿಗೆ ಹಾಕ್ಕೊಳ್ಳಿ. ಒಂದು ಆರೆಂಜಿನ ಸಿಪ್ಪೆ ನಮಗೆ ಪೂರ್ತಿಯಾಗಿ ಬೇಕಾಗತ್ತೆ. ಶುಂಠಿ ಮತ್ತು ಈ ಆರೆಂಜಿನ ಸಿಪ್ಪೆ ಏನಿದೆ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸಿದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಇದನ್ನ ತುಂಬಾ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ಬಿಸಿ ಇರಬೇಕಾದ್ರೇನೆ ಸೋದಿಸ್ಕೊಳ್ಬೇಕು. ನಾವು ಚಹಾ ಎಲ್ಲ ಮಾಡಿದ್ರೆ ಸೋದಿಸ್ತೀವಲ್ವ, ಆ ರೀತಿ ಸೋದಿಸ್ಬಿಟ್ಟು ಇದನ್ನ ಬಿಸಿ ಬಿಸಿಯಾಗಿನೇ ಕುಡಿಬೇಕು. ಬರೀ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಅಂದ್ರೇನೆ ಹೊಟ್ಟೆಯ ಸುತ್ತ ಇರುವ ಕೊಬ್ಬು ಕರಗುತ್ತೆ, ಶರೀರದ ತೂಕ ಕೂಡ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಆಯಿಲಿ ಫುಡ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು. ಮತ್ತೆ ಅತಿಯಾಗಿ ನಮಗೆ ಹಸಿವು ಇಲ್ಲದೆ ಇದ್ರೂ ಕೂಡ ಜಾಸ್ತಿ ಅನ್ನ ಊಟ ಮಾಡೋದನ್ನು ಕೂಡ ಕಡಿಮೆ ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಾರದಲ್ಲಿ 3 ದಿನ ಈ ರೀತಿ ಟ್ರೈ ಮಾಡಿ ನೋಡಿ. ನಂತರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.